ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡಲು ಸಾಗರ್ ಮುಧೋಳ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸರ್, ತಾವು ಮಕ್ಕಳಿಗೆ ಏನೇನು ಜವಾಬ್ದಾರಿಗಳಿವೆ, ತಂದೆ ತಾಯಿಗಳನ್ನು ನೋಡೋದ್ರ ಬಗ್ಗೆ ಹಿಂದಿನ ಸರಣಿಗಳಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ರಿ. ಈಗ ತಂದೆ ತಾಯಿಗಳಿಗೆ ನೋಡಬೇಕು ಅಂತ ಅನ್ನೋದು ಮಕ್ಕಳ ಜವಾಬ್ದಾರಿ ಇದೆ. ಕೆಲವು ಸಲ ಏನ್ ಗೊತ್ತಾ, ಈ ಜೀವನಾಂಶ ಪಡೆಯೋದ್ರ ಬಗ್ಗೆ ಒಂದು ಬರುತ್ತೆ, ಒಂದು ಸಮಸ್ಯೆ. ಅದು ಹೆಂಗೆ ಪಡಿಬಹುದು? ತಂದೆ ತಾಯಿ ಇರ್ತಾರೆ ನಿಜ, ಮಕ್ಕಳಿಗೆ ಏನೋ ಒಂದು ಕೊಡಬೇಕಂತ ಇರುತ್ತೆ, ಅಥವಾ ಹೆಂಡತಿ ಇರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಜೀವನಾಂಶವನ್ನ, ಉದಾಹರಣೆ ಮಕ್ಕಳು ನೋಡಿಲ್ಲ ಅಂದ್ರೆ ತಂದೆ ತಾಯಿಗಳು ಜೀವನಾಂಶವನ್ನು ಕೊಡಬೇಕು ಅಂತ ಬೇಕಾದ್ರೆ ಕೇಳಬಹುದು. ಇದ್ರ ಅರ್ಥ ಏನು, ಯಾವ ರೀತಿ? ಜೀವನಾಂಶ ಎಂದರೆ ಆಹಾರ, ಬಟ್ಟೆ, ವಸತಿ, ಸೌಕರ್ಯ ಏನೇನಿದೇನೋ ಅಂದ್ರೆ ದಿನನಿತ್ಯ ನಾವು ಒಂದು ಜೀವನ ನಡೆಸಬೇಕಾದ್ರೆ ಏನೇನೋ ಒಂದು ಅವಶ್ಯಕವಾಗಿ ಬೇಕು, ಅದನ್ನು ನಾವು ಜೀವನಾಂಶ ಅಂತ ಹೇಳಿ ಕರೀತೀವಿ. ಸಾಮಾನ್ಯವಾಗಿ ನಾವು ನಮ್ಮ ಮೇಲೆ ಒಂದಷ್ಟು ಜನ ಡಿಪೆಂಡ್ ಆಗಿರ್ತಾರೆ, ಅಂದ್ರೆ ಅವಲಂಬಿತರಾಗಿರ್ತಾರೆ. ಅದರಲ್ಲಿ ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು, ಅಥವಾ ವೃದ್ಧ ತಂದೆ ತಾಯಿ ಆಗಿರಬಹುದು. ಅವರೆಲ್ಲ ಜೀವನಾಂಶವನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ಒಂದು ವೇಳೆ ಅವನ ಜೀವನಾಂಶ ಅವರಿಗೆ ಸಿದ್ಧೇ ಇರುವ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅವರ ವಿರುದ್ಧ ಅವರು ಜೀವನಾಂಶವನ್ನು ಕೇಳಬಹುದಾಗಿದೆ. ಅವಲಂಬಿತವರ ಒಂದು ಜೀವನ ಶೈಲಿ, ಅವರ ಅವಶ್ಯಕತೆಗಳು ಇರಬಹುದು, ಅಥವಾ ಯಾರ ಮೇಲೆ ಅವಲಂಬಿತರಾಗಿದ್ದಾರೋ ಅವರ ಒಂದು ಗಳಿಕೆ ಎಷ್ಟಿದೆ, ಮಾಸಿಕ ಗಳಿಕೆ ಎಷ್ಟಿದೆ, ವಾರ್ಷಿಕ ಗಳಿಕೆ ಎಷ್ಟಿದೆ, ಎಷ್ಟು ಆಸ್ತಿ ಇದೆ, ಕ್ಯಾಲ್ಕುಲೇಷನ್ ಅನ್ನು ಮಾಡಿ ನ್ಯಾಯಾಲಯ ಅವರಿಗೆ ಒಂದು ಆದೇಶವನ್ನು ಕೊಡ್ತಾರೆ. ಈಗ ತಂದೆ ತಾಯಿಗಳಿಂದ ಕೆಲವು ಸಲ ಮಕ್ಕಳು ಬೇರೆ ಕಡೆ ಇರ್ತಾರೆ, ಅವರು ಸಂಸಾರ ಮಾಡಿರ್ತಾರೆ, ಬೇರೆ ಆಗಿರಂಗಿಲ್ಲ ಅಷ್ಟೇ, ಬೇರೆ ಕಡೆ ಇರ್ತಾರೆ. ಆದ್ರೆ ಅವಾಗ ಜೀವನಾಂಶವನ್ನು ಮಕ್ಕಳು ಕೇಳಬಹುದು ತಂದೆ ತಾಯಿ ಕಡೆಯಿಂದ. ಅಂದ್ರೆ ಯಾರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೋ ಅವ್ರು ಮಾತ್ರ ಜೀವನಾಂಶವನ್ನು ಕೇಳಬಹುದು. ಅದೇ ಈಗ ನಿರುದ್ಯೋಗಿ ಮಗ ಇರ್ತಾನೆ, ಮಗಳು ಇರ್ತಾಳೆ ಅನ್ಕೋಣ. ತಂದೆ ತಾಯಿಗಳ ಮೇಲೆ ನನಗೆ ನಿಮ್ ಜವಾಬ್ದಾರಿ ಇದೆ, ಜನ್ಮ ಕೊಟ್ಟಿದ್ದಕ್ಕೆ ನೀವು ನೋಡ್ಬೇಕು, ಆದ್ರೆ ನಾನು ಬೇರೆ ಕಡೆ ಇರ್ತೀನಿ, ನನಗೆ ಜೀವನಾಂಶ ಕೊಡುವಂತಾರೆ. ಪಾಲಲ್ಲ. ಇಲ್ಲ ಅಂದ್ರೆ 18 ವರ್ಷಕ್ಕಿಂತಲೂ ಕಡಿಮೆ ಇರುವ ಒಂದು ಪ್ರಬುದ್ಧತೆ ಇಲ್ಲದೆ ತಂದೆ ತಾಯಿ ಮೇಲೆ ಅವಲಂಬಿತರಾಗಿದ್ರೆ ಅಂತ ಸಂದರ್ಭದಲ್ಲಿ ಅವರು ಮದುವೆ ಆಗದ ಹೆಣ್ಣು ಮಕ್ಕಳು ಏನೋ ಅಂದ್ರೆ, ನಾನು ಒಂದು ಬೇರೆ ರೀತಿಯಲ್ಲಿ ಕೇಳಿದೆ. ಈಗ ಸಾಮಾನ್ಯವಾಗಿ ಅವ್ರಿಗೆ ದುಡಿಯೋ ಹಕ್ಕಿರುತ್ತೆ, ವಯಸ್ಸಿರುತ್ತೆ, ದುಡಿಬೇಕು ಅಂತ. ನಿಮ್ಗೆ ಯಾಕೆ ನಾನು ಜೀವನಾಂಶ ಕೊಡ್ಲಿ ಅಂತ ತಂದೆ ಹೇಳಬಹುದು ಅಲ್ವಾ? ಹೌದು. ಉತ್ತರಾಧಿಕಾರಿಗಳ ಒಂದು ಸಂಪತ್ತು ಇರುತ್ತಲ್ಲ, ಆದಾಯ ಸಂಪತ್ತು, ತುಂಬಾ ಸ್ಥಿತಿವಂತರಿರ್ತಾರೆ, ಚೆನ್ನಾಗಿ ದುಡ್ಡು ಇರುತ್ತೆ, ಆದ್ರೂ ಅವರು ನನಗೆ ಜೀವನಾಂಶ ಕೊಡುವಂತ ಕೇಳಕ್ ಬರುತ್ತಾ? ಅಂದ್ರೆ ಆ ಒಂದು ಜೀವನಾಂಶದ ಅವಶ್ಯಕತೆ ಏನಿದೋ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಜೀವನಾಂಶ ಅಂದ್ರೆ ಏನಂತ ಹೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಜೀವನಾಂಶ ಅಂದ್ರೆ ಒಂದು ಅವಶ್ಯಕತೆ, ಎರಡನೇದು ಅವಲಂಬನೆ. ಹಾಗೆ ಸರ್, ಈಗ ಯಾವ ಒಂದು ಸೆಕ್ಷನ್ ಪ್ರಕಾರ ಎಷ್ಟೆಷ್ಟು ಜೀವನಾಂಶಗಳನ್ನ ಪಡಿಬೇಕು? ತಂದೆ ತಾಯಿಗಳಿಗೆ ಒಂದು ಹಕ್ಕಿರುತ್ತೆ, ನಾನು ಕೊಡಬಹುದು ಬಿಡಬಹುದು ಅಂತೇಳಿ. ಎಷ್ಟು ಕೊಡಬೇಕು ಅಂತ ಅನ್ನೋದನ್ನು ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಅಂದ್ಕೊಳ್ಳೋಣ. ಉದಾಹರಣೆ, ನ್ಯಾಯಾಲಯದಲ್ಲಿ ನಿರ್ಧಾರ ಆಗೋಕ್ಕಿಂತ ನಾನು ಕೊಡ್ತೀನಿ ಅಂತ ಹೇಳಿ, ನಂದೇ ಆಸ್ತಿ ಇದೆ, ನಾನು ಇಷ್ಟೇ ಕೊಡ್ತೀನಿ ನಿನಗೆ ಅಂತ ಅಂದ್ಬಿಟ್ರೆ ಅದರಿಂದ ಅವ್ರು ಸಂತುಷ್ಟ ಆದ್ರೆ ಅದು ಸಮಸ್ಯೆ ಏನಿಲ್ಲ. ಆದ್ರೆ ಅಲ್ಲಿ ಏನಾದ್ರೂ ಕಾನೂನಲ್ಲಿ ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ಹೌದು. ಸೆಕ್ಷನ್ 125 ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತದ ಅಡಿಯಲ್ಲಿ ಅವಲಂಬಿತರು ಒಂದು ಜೀವನಾಂಶವನ್ನು ಕೇಳಬಹುದಾಗಿದೆ. ಅದು JMFC ಕೋರ್ಟ್ ಅಂತ ಹೇಳ್ತೀವಿ ನಾವು ಸ್ಥಳೀಯವಾಗಿ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂತ ಹೇಳಿ, ಪ್ರಥಮ ಶ್ರೇಣಿ ನ್ಯಾಯಿಕ ದಂಡಾಧಿಕಾರಿ. ಅಲ್ಲಿ ಹೋಗಿ ನಾವು ಒಂದು ಅರ್ಜಿಯನ್ನು ಹಾಕಿ ಜೀವನಾಂಶವನ್ನು ಕೇಳಬಹುದಾಗಿದೆ. ಒಟ್ಟು ಉದ್ದೇಶ ಏನಂದ್ರೆ, ಜೀವನಾಂಶ ಅಂತ ಅನ್ನೋದು ಅವಲಂಬಿತರಿಗೆ ಸಂಬಂಧಪಡುವಂತಹ ವಿಷಯ. ಹೌದು. ಗಂಡನಿಂದ ಹೆಂಡತಿ ಬೇರೆ ಕಡೆ ವಾಸವಾಗಿದ್ದಾಗ ಜೀವನಾಂಶ ಬೇಕು ಅಂತ ಕೇಳ್ತಾಳೆ. ಒಂದ್ ಕಡೆ ಈ ಕಡೆ ಡೈವರ್ಸಿಗೆ ಕೇಸ್ ನಡೀತಾ ಇರ್ತದೆ, ಅರ್ಜಿ. ಅಲ್ಲಿವರೆಗೂ ನನಗೆ ಬದುಕಲಿಕ್ಕೆ ದುಡ್ಡು ಬೇಕು ಅಂತ ಹೇಳಿ ಕಾನೂನು ಮೂಲಕವಾಗಿ ತೆಗೆದುಕೊಳ್ತಾಳೆ. ಎಲ್ಲದಕ್ಕೂ ಕಾನೂನಿನಲ್ಲಿ ಪರಿಹಾರ ಇದೆ ಅಂತ ಅನ್ನೋದೇ ಒಂದು ಸಂತೋಷದ ವಿಷಯ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಸಾಗರ್ ಮುಧೋಳವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9550108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.